ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ ಆಫ್ ದ ಡೇ ಇದ್ದಂಗೆ. ಫಸ್ಟ್ ಅಪ್ಡೇಟ್, RCB ವರ್ಸಸ್ CSK ಮ್ಯಾಚ್. ಅವ್ರು ಟಿಕೆಟ್ಸ್ಗಳನ್ನ ಈಚೆ ಕಡೆ ಬಿಡ್ತೀವಿ ಅಂತ RCB ಅಪ್ಡೇಟ್ನ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಟೈಮ್ ರಿಲೇಟೆಡ್ ಕೂಡ ಕ್ಲಾರಿಟಿ ಇತ್ತು. 4 ಗಂಟೆಗೆ ಪಟ್ ಅನ್ನೋ ಟಿಕೆಟ್ಸ್ ಬರುತ್ತೆ ಅಂತ. ಇನ್ಫ್ಯಾಕ್ಟ್ ಇನಾಗ್ರಲ್ ಮ್ಯಾಚ್ ಕೂಡ 4 ಗಂಟೆಗೆ ಬಿಟ್ಟಿದ್ದು. ಇವತ್ತು 4 ಗಂಟೆಗೆ ಟಿಕೆಟ್ಸ್ನ ಪಟ್ಟನಂಗೆ ಬಿಟ್ಟರು. ವಿತಿನ್ ಸೆಕೆಂಡ್ಸ್ ಎಲ್ಲ ಸೋಲ್ಡ್ ಔಟ್ ಆಯಿತು. ಇನ್ಫ್ಯಾಕ್ಟ್ ವೆಬ್ಸೈಟೇ ಹ್ಯಾಂಗ್ ಆಗಿ ಹೋಗ್ಬಿಟ್ಟಿತ್ತು, ಸರ್ವರ್ ಬಿಸಿ ಕೂಡ ಬರ್ತಾಯಿತ್ತು. ಆ ರೇಂಜಿಗೆ ಮುಗಿ ಬಿದ್ದಿದ್ರು. ಟೈಮ್ ಗೊತ್ತಾದ್ರೆ ಎಲ್ಲಿ ಬಿಡ್ತಾರೆ ಗುರು ಫ್ಯಾನ್ಸ್ಗಳು, ಎಲ್ಲ ಬಕ್ಕಬಕ್ಷಿಗಳ ಥರ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ಅದು RCB ವರ್ಸಸ್ SRS ಬಿಟ್ಟಿಲ್ಲ, RCB ವರ್ಸಸ್ CSK ಬಿಟ್ಬಿಡ್ತಾರೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸು ಟಕ ನನಗೆ ಫೇಸ್ 1 ಟಿಕೆಟ್ಸು ಸೋಲ್ಡ್ ಔಟ್ ಆಗಿದೆ. ಆ್ಯಂಡ್ ಮ್ಯಾಚ್ ದಿನ ರಾತ್ರಿ 1 ಗಂಟೆಗೆ 1:15 ಬಿಡುವಂಥ ಚಾನ್ಸ್ ಇದೆ ಫೇಸ್ 2ನ ಟಿಕೆಟ್ಸ್. ಯಾಕಂದರೆ ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟು ಇನಾಗ್ರಲ್ ಮ್ಯಾಚ್ ಇದ್ದಿದ್ದ ದಿನ ಫೇಸ್ 2 ಟಿಕೆಟ್ಸ್ನ ಬೆಳಗ್ಗೆನೇ ಬಿಡಿದ್ರು 1:15. ಕಾದು ನೋಡೋಣ ಇವಾಗ ಟಿಕೆಟ್ಸ್ ಯಾರ್ಯಾರಿಗೆ ಸಿಕ್ಕಿದೆ ಅವರೇ ಪುಣ್ಯವಂತರು. RCB ವರ್ಸಸ್ CSK. ಅಪೇಟ್ ಬಿಟ್ಟು ದಿಗ್ವೇಶ್ವರ್ ರಾತೆ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. LSG were with me in my bad days, so I will be with them in my good days. ಸೊ ಇದೊಂಥರ ಹೆಂಗೆ ಹೇಳಿದ್ದಾರೆ ಅಂತಂದರೆ, ಅವ್ರು ನಮ್ಮ ಕೆಟ್ಟ ದಿನಗಳೆಲ್ಲ ಇದ್ದರು, ಅದಕ್ಕೋಸ್ಕರ ನಾನು ಒಳ್ಳೆ ದಿನಗಳಲ್ಲಿ ಒಳ್ಳೆ ದಿನ ಅಂತಂದ್ರೆ ಏನು ಇವರೇನು ಇದಾಗ್ಬಿಟ್ಟಿದ್ದಾರೆ, ದೊಡ್ಡ ಇದಾಗ್ಬಿಟ್ಟಿದ್ದಾರಾ ಗೊತ್ತಾಗ್ತಿಲ್ಲ ನನಗೇನು ಹೇಳ್ತಾ ಇದ್ದಾರೆ ಅಂತ. ಸೊ ಆಡಿರೋದೇ 1 ಸೀಸನಲ್ಲಿ LSGಗೆ. ಸೊ ಇಟ್ಸ್ ಲೈಕ್ ಸಮಥಿಂಗ್ ಎಲ್ಸ್ ಏನೋ ಆಗ್ಬಿಟ್ಟೈತೆ ಅಂತ. ಹೌದು, ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಗುಡ್ ಡೇಸಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಅಂದರೆ ಸ್ವಲ್ಪ ಲಾಯಲ್ಟಿ ತೋರಿಸ್ತೀನಿ ನಾನು LSG ಕಡೆಗೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ನೀನು ಏನಾರು ತೋರಿಸ್ಕೋಗುರು, ಓವರ್ ಆ್ಯಕ್ಷನ್ ಮಾತ್ರ ಮಾಡೋದಕ್ಕೆ ಹೋಗ್ಬೇಡ, ಸುಮ್ಮನೆ ಕೆಂಗಣ್ಣಿಗೆ ಗುರಿ ಆಗೋಕ್ಕೆ ಹೋಗ್ಬೇಡ. ಲಾಸ್ಟ್ ಸೀಸನು ರಿಪೀಟೆಡಾಗಿ ಹಾಕಿಸ್ಕೊಂಡಿದ್ದಾಯಿತು ಫೈನ್ಗಳನ್ನ, 3-4 ಸಲ ಫೈನ್ಗಳನ್ನ ಹಾಕಿಸ್ಕೊಂಡು ಬ್ಯಾನ್ಗಿನೆಲ್ಲ ಆಗಿದ್ದಾಯಿತು. ಸುಮ್ಮನೆ ಏನಕ್ಕೆ ರಿಸ್ತಾಗಂತ್ಯಾ ಅಂದರೆ ಈ ಸೀಸನು ಅವರೇ ಹೇಳಿದ್ದಾರೆ ನಾನು ಜಾಸ್ತಿ ಓವರ್ ಆ್ಯಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ. ನೋಡೋಣ ಓವರ್ ಆ್ಯಕ್ಷನ್ ಇರೋದಿಲ್ವ ಅಂತ ಇವತ್ತಿನ ಮ್ಯಾಚಲ್ಲಿ. ಅಪೇಟ್ ನಂಬರ್ 3, ರಾಜಸ್ಥಾನ್ ರಾಯಲ್ಸ್ನ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಮಾತಾಡಿದರೆ. ಆಫ್ಟರ್ ದ ಗೇಮ್ ಅಗೇನ್ಸ್ಟ್ CSK ಅವರು ಸ್ಟ್ರೈಟ್ ಅವೇ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಅನಲಿಸ್ಟ್ನ ಕೇಳಿದ್ರಂತೆ, ನಾನು ಯಾವ ಥರ ಇನ್ನೂ ಬೆಟ್ರ್ ಮಾಡ್ಬೋದಾಗಿತ್ತು ಗೇಮ್ನ ಆ್ಯಸ್ ಎ ಕ್ಯಾಪ್ಟನ್ನು. ಬೌಲಿಂಗ್ ವೈಸ್ ಯಾವ ಥರ ಬೆಟ್ರ್ ಮಾಡ್ಬೋದಾಗಿತ್ತು, ಬ್ಯಾಟಿಂಗ್ ವೈಸ್ ಯಾವ ಥರ ಬೆಟ್ರ್ ಮಾಡ್ಬೋದಾಗಿತ್ತು, ಇಂಡಿವಿಜುವಲಿ ಆ್ಯಂಡ್ ಎಲ್ಲ ಪ್ಲೇಯರ್ಸ್ಗಳ ವಯಸ್ಸು ಯಾವ ಥರ ಬೆಟರ್ಮೆಂಟ್ ಇರ್ಬೋದಾಗಿತ್ತು ನಾವಿನ್ನು ಅಂತ. ಅಲ್ಲಾಗಿರೋ ಇದಕ್ಕಿಂತ ಬೆಟರ್ ವಿಕ್ಟ್ರಿ ಬೇಕಾ? CSK ಅಗೇನ್ಸ್ಟ್ ಯಾವ ಥರ ಡಾಮಿನೇಟಿಂಗ್ ವಿಕ್ಟ್ರಿ ತಗೊಂಡಿದ್ದು ರಾಜಸ್ಥಾನ್ ರಾಯಲ್ಸ್ ಅವರು, ಅದರಲ್ಲಿ ಇನ್ನೇನು ಬೆಟರ್ ಮಾಡೋದೈತೆ? ಅದೇ ಡಾಮಿನೇಟಿಂಗ್ ವಿಕ್ಟ್ರಿ. ಅವರು 127 ರನ್ಗೆ ಕಟ್ ಹಾಕಿದ್ದೆ ಡಾಮಿನೇಟಿಂಗು, ಬೇಗ ರನ್ನ ಹೊಡೆದಿದ್ದೆ ಡಾಮಿನೇಟಿಂಗ್. ಇನ್ನೇನು ಡಾಮಿನೇಟ್ ಮಾಡ್ತಾರೆ, ಇನ್ನೇನು ಬೆಟರ್ ಮಾಡೋಕ್ಕಾಗುತ್ತೆ ಅದರಲ್ಲಿ? ಇದೊಂಥರ ಓವರ್ ಎಕ್ಸಾಜುರೇಷನ್ ಅಂತ ಅನ್ಸುತ್ತೆ. ಅಪೇಟ್ ನಂಬರ್ 4, ಮೊದಲನೇ ಸ್ಲೋವರ್ ಓವರ್ ರೇಟ್ ಆಗಿದೆ IPL ಅಲ್ಲಿ. ಅದು 4ನೇ ಮ್ಯಾಚಲ್ಲಾಗಿದೆ. ಅದೇ ಶ್ರೇಯಸ್ ಅಯ್ಯರ್ ಪಂಜಾಬ್ ವಿಂಗ್ಸ್ ವಿನ್ನಿಂಗ್ ಕ್ಯಾಪ್ಟನ್ಗೆ ಬಿದ್ದಿದೆ 12 ಲಕ್ಷ. ಮೊದಲ ಅಫೆನ್ಸ್ಗೆ ಫೈನ್ ಹಾಕಿದ್ದಾರೆ, 2ನೇ ಅಫೆನ್ಸ್ಗೆ 24 ಲಕ್ಷ ಅಂತ ಕಾಣಿಸುತ್ತೆ. ಸೊ ಮೊದಲನೇ ಫೈನ್ನ ಹಾಕಿಸ್ಕೊಂಡಿದ್ರಪ್ಪ ಸ್ಲೋವರ್ ಓವರ್ ರೇಟ್. ನಿಧಾನಗತಿಯ ಬೌಲಿಂಗ್ನ ಮಾಡಿದ್ರಿಂದ ನಿಧಾನಗತಿಯ ಬೌಲಿಂಗ್ ಆಯಿತಾ ಅಂತ ಕೇಳಿದ್ರೆ ಹೌದು, ನಿಧಾನಗತಿಯ ಬೌಲಿಂಗು ಆಯಿತು. ಆ್ಯಂಡ್ ಅಂಪೈರ್ಸ್ಗಳು ಕೂಡ ಟೈಮ್ ವೇಸ್ಟ್ ಮಾಡಿದ್ರು ಅಂತ ಹೇಳಬೇಕು. DRS ತಗೊಂಡಂಥ ಟೈಮಲ್ಲಿ ವೈಡ್ಗೆ, ಇನ್ಫ್ಯಾಕ್ಟ್ ಒಂದು ವೈಡ್ಗೆ 10 ನಿಮಿಷ ತೊಗೊಂಡ್ರು ಅಲ್ಲಿ. ಆ DRS ಅಂತ ತೊಗೊಂಡಾಗ ವೈಡ್ ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಹಂಗೆ ಹಿಂಗೆ. ಸೊ ಆ ಟೈಮೆಲ್ಲ ಕೌಂಟ್ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಅಂಪೈರ್ಸು ಥರ್ಡ್ ಅಂಪೈರ್ ಹೋದಂಥ ಟೈಮ್ ಕೌಂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇವ್ರು ಬೌಲಿಂಗ್ ಜಾಸ್ತಿ ಮಾಡಿದ್ದಾರೆ. ಯಾಕೆಂದ್ರೆ ನೋಡಿ, ಹರ್ಷದೀಪ್ ಸಿಂಗು 11 ಬಾಲ್ ಏನೋ ಹಾಕ್ಬಿಟ್ರು ಲಾಸ್ಟ್ ಓವರಲ್ಲಿ. ಆಲ್ಮೋಸ್ಟ್ 2 ಓವರ್ ಬೌಲಿಂಗ್ ಮಾಡ್ದಂಗೆ ಲೆಕ್ಕ ಬಂದ್ಬಿಡ್ತು. ಸೊ ಖಂಡಿತ ಸ್ಲೋವರ್ ಓವರ್ ರೈಟ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ರೋಲ್ ಅಂತೆ ಫೈನ್ ಕಟ್ಟಬೇಕಾಗುತ್ತೆ. ಅಪೇಟ್ ನಂಬರ್ 5, ಆಡಮ್ ಜಾಂಪಾ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಅವರು IPLನ ತೊರೆದು PSLಗೆ ಹೋದರು ಅಂತ ಅವರೇ ಹೇಳ್ತಾ ಇದ್ದಾರೆ. ಅಲ್ಲ, ಇವರೇನು IPL ಆಕ್ಷನಲ್ಲಿ ಏನೋ ದೊಡ್ಡ ಇದಾಗ್ಬಿಡೋರು ಇವರು, IPLಲ್ಲಿ ಏನೋ ಇವ್ರೇನು ಕೋಟಿಗೆ ಹೋಗ್ಬಿಡೋರು ಇವರು ಅಂತ ಅಲ್ಲ, ಪ್ರಿಫರ್ ಮಾಡಿದ್ರಂತೆ PSLನ IPLಗಿಂತ. ಅಲ್ಲ, ಇವರಂಥ ಒಂದು ದೊಡ್ಡ ಶಿಖಾಮಣಿ ಇನ್ನೊಬ್ಬರಿಲ್ಲ. ಇವ್ರನ್ನ IPLಲ್ಲಿ ಯಾವ್ದಾರು ಒಂದು ಫ್ರಾಂಚೈಸಿ ತಗೊಂಡ್ರೂ ಕೂಡ ಯಾರು ಆಡ್ಸೋದಿಲ್ಲ ಪ್ಲೇಯಿಂಗ್ ಲೆವೆಲಲ್ಲಿ. ಖಂಡಿತ ಅಲ್ಲಿ ಬೆಂಚಲ್ಲಿ ಕಾವು ಕೊಡೋಕೆ ಇಟ್ಕೊತಾರೆ ಅಷ್ಟೇ. ನೋಡಿದ್ದೀವಿ, ಸುಮಾರು ಸಲ ನೋಡಿದ್ದೀವಿ. SRS ತೊಗೊಂಡಿದ್ರು, RCBನೂ ತೊಗೊಂಡಿದ್ರು, ಆ್ಯಂಡ್ ಕೈ ಕೊಟ್ಟು ಕೂಡ ಹೋಗಿದ್ರು ನಮ್ಮ RCBಗೆ. ಇವೆಲ್ಲ ನೋಡಿದ್ದೀವಿ, ಸಿಕ್ಕಾಪಟ್ಟೆ ಎಕ್ಸಾಂಪಲ್ಗಳಿದ್ದಾವೆ. ಆಡಮ್ ಜಾಂಪಾದು ಇವ್ರು ಹೇಳೋದೇನು ಅಂತಂದರೆ, ನನ್ನ ಸ್ಕಿಲ್ ಸೆಟ್ಟಿಗೆ ನನಗೆ ಇರೋವಂಥ ಒಂದು ಯೋಗ್ಯತೆಗೆ ಇಲ್ಲಿ IPLಲ್ಲಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುವಂಥ ಮರ್ಯಾದೆ ಸಿಗೋಲ್ಲ, ಆ್ಯಂಡ್ ದುಡ್ಡು ಕೂಡ ಸಿಗೋದಿಲ್ಲ. ನಾನು ಅದಕ್ಕೋಸ್ಕರ PSLಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ PSL ಸಿಗ್ಬೋದು, ಇವರಿಗೆ ಅವಕಾಶವೂ ಕೂಡ ಸಿಗ್ಬೋದು. ಅವಕಾಶ ಸಿಗುತ್ತೆ ಅನ್ನೋದು ಹೇಳೋದು ಒಂಥರ ವ್ಯಾಲಿಡ್ ಅಂತ ಅನಿಸುತ್ತೆ. ನನಗೆ ದುಡ್ಡಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದು ಒಂದು ಸ್ವಲ್ಪ ಕ್ರಿಂಜಾಗೇನೆ ಅನಿಸುತ್ತೆ. ಹೌದು, ಅದು ಮನಸ್ಸಲ್ಲಿ ಇರಬೇಕಷ್ಟೇ. ದುಡ್ಡು ಸಿಗುತ್ತೆ ನನಗೆ ಅಂತ ಹೋಗುವಂಥದ್ದು ಹೌದು. ಲಿಮಿಟೆಡ್ ಪ್ಲೇಯರ್ಸ್ಗಳಿರೋದ್ರಿಂದ ಓವರ್ಸೀಸ್ ಸ್ಪಿನ್ನರ್ಗೆ ಸ್ವಲ್ಪ ಅಲ್ಲಿ ಜಾಸ್ತಿನೇ ಒಂಥರ ಎಲ್ಲ ಇಲ್ಲಿ ಬಂದಿರೋದ್ರಿಂದ ಅಲ್ಲೊಂದು ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ಬೋದು ದುಡ್ಡು ಜಾಸ್ತಿ ಸಿಗುತ್ತೆ ಅಂತ. ಬಟ್ ಬರೀ ದುಡ್ಡೇ ನನಗೆ ಅಲ್ಲ ಅಂತ ಹೇಳೋಂಥದ್ದು ಇದೆಯಲ್ಲ, ಸೀರಿಯಸ್ಲಿ ಒಂಥರ ಕ್ರಿಂಜ್ ಅಂತ ಅನಿಸುತ್ತೆ. ಬಿಡಿ, IPL ಅಂತೂ ಅವರಿಗೆ ಮರ್ಯಾದೆ ಸಿಗೋವಂಥ ಸೀನೇ ಇಲ್ಲ. ಅಪೇಟ್ ನಂಬರ್ 6, ಸಿದ್ದು ಅಂದರೆ ನಮ್ಮ ಸಿದ್ದರಾಮಯ್ಯ ಅಲ್ಲ, ಸಿದ್ದು, ಕ್ರಿಕೆಟರ್ ಸಿದ್ದು ಒಂದು ಫೇವರ್ನ ಕೇಳಿದ್ರಂತೆ ವಿರಾಟ್ ಕೊಹ್ಲಿ ಹತ್ರ.
ಹೋಗ್ತಾ ಇದ್ದಂಗೆ ಪಟ್ಟನಿಗೆ ವಿರಾಟ್ ಕೊಹ್ಲಿನ ಹಗ್ ಮಾಡಿಬಿಟ್ಟು ಅವ್ರು ಕೇಳಿದ್ದು ಒಂದೇ ಅಂತ ಲಾಸ್ಟ್ ಮ್ಯಾಚ್ ನಡೆಯುವಂಥ ಟೈಮಲ್ಲಿ ನಾನು ಫೇವರ್ ಮಾಡ್ಕೊಂಡು ಕೊಡ್ತೀರಾ ಇವರು ನನಗೆ ಅಂತ. ಅದೇ 5 ಸೀಸನ್ಸ್ನ ಇನ್ನು ನೆಕ್ಸ್ಟ್ 5 ಸೀಸನ್ನ 5 ವರ್ಷ ಆಡ್ಬಿಡ್ರಿ IPLನ ಅಂತ. ಸೊ ಎಲ್ಲ ಥರನೂ ಕೂಡ ಇದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ಅಟ್ಲೀಸ್ಟ್ ಒಂದು 5 ಸೀಸನ್ ಅಂತೂ ಆಡಲೇಬೇಕು. ಇವಾಗಿರೋವಂಥ ಫಾರ್ಮ್ ನೋಡ್ತು ಅಂತಂದರೆ, ಅವ್ರಿಗಿರೋಂಥ ಫಿಟ್ನೆಸ್ ಲೆವೆಲ್ ನೋಡ್ತು ಅಂದರೆ 5 ವರ್ಷ ಅಲ್ಲ 10 ವರ್ಷ ಆಡಬೇಕು ಅಂತಲೇ ಹೇಳ್ತೀವಿ. ಬಟ್ 5 ವರ್ಷ ಪ್ಲೀಸ್ ಆಡಿ ಅಂತ ಕೇಳ್ಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 7, ಕೃಣಾಲ್ ಪಾಂಡ್ಯ RCB ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ. ವೆನ್ ಐ ಗೆಟ್ ಇನ್ ಟು ದ ಬಿಗ್ ಒಕೇಶನ್ಸ್ ಐ ಫೀಲ್ ದಟ್ ಇಫ್ ಗಾಡ್ ಹ್ಯಾಸ್ ಗಾಟ್ ಯು ಹಿಯರ್, ದೇವರಲ್ಲಿ ಇನ್ನು ಕರ್ಕೊಂಬಂದಿದ್ದಾನೆ ಅಂತಂದರೆ, ಬಿಗ್ ಅಕೇಶನ್ಗೆ ಕರ್ಕೊಂಬಂದಿದ್ದಾನೆ ಅಂತಂದರೆ ದರ್ ಇಸ್ ಎ ರೀಸನ್ ಬಿಹೈಂಡ್ ಇಟ್. ಯಾರು ಒಂದು ರೀಸನ್ ಇರುತ್ತೆ. ನಾನು ಕರ್ಕೊಂಬಂದಿದ್ದೀನಿ ಅಂತಂದರೆ, ದೇವ್ರು ಕರ್ಕೊಂಬಂದಿದ್ದೀನಿ ಅಂತಂದರೆ RCBಗೆ ಇವ್ರನ್ನ ಕರ್ಕೊಂಬಂದಿದ್ದಾನೆ ಅಂತಾನೆ ಇವ್ರು ಬಿಲೀವ್ ಮಾಡೋದು ಏನೋ ಒಂದು ರೀಸನ್ಗೋಸ್ಕರನೇ ಕರ್ಕೊಂಬಂದಿದ್ದಾನೆ. ಐ ಥಿಂಕ್ ದಟ್ ದೀಸ್ ಬಿಗ್ ಅಕೇಶನ್ ಆರ್ ಮೇಡ್ ಫಾರ್ ಮೀ. ಈ ಅಕೇಶನ್ ಎಲ್ಲ ನನಗೋಸ್ಕರನೇ ಮಾಡ್ದಂಗಿದೆ. ದೇವರು ಇಲ್ಲಿಗೆ ಕರ್ಕೊಂಬಂದಿದ್ದಾನೆ ಅಂತಾನೆ, ನನಗೆ ಏನಾದ್ರು ಒಂದು ಮಾಡೋದಕ್ಕೇ ಕರ್ಕೊಂಬಂದಿದ್ದಾನೆ. ಏನಾದರೂ ಒಂದು ಮಾಡೋದಕ್ಕೆ ಅಂದರೆ ಟ್ರೋಫಿ ಗೆಲ್ಲೋದಕ್ಕೇ ಕರ್ಕೊಂಬಂದಿದ್ದಾನೆ. ಆ್ಯಂಡ್ ನಾನು ಈ ಥರ ಅಕೇಶನ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅಂದರೆ RCB ಗಾರ್ಡನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಟ್ರೋಫಿ ಮತ್ತೆ ಗೆಲ್ಲುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಸಿಂಪಲ್ಲಾಗಿ. ಅದನ್ನು ಇಂಡೈರೆಕ್ಟಾಗಿ ಹೇಳಿದರೆ ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು. ಅಪ್ಡೇಟ್ ನಂಬರ್ 8, ಬಿಗ್ಗೆಸ್ಟ್ ಅಪ್ಡೇಟ್ ಇದಂತೂ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಸುಮಾರು ವರ್ಷ ಆದ ಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ಈಚೆಗಡೆ ತಳ್ಳಿದ್ದಾರೆ, ಈಚೆಗಡೆ ಬಿಟ್ಟಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ ಮಗ. ಒಮಿಟೆಡ್ ಈಚೆಗಡೆ ಏನಕ್ಕೆ ಅಂತಂದರೆ, ಇನ್ನೇನು ಆಡ್ತಾ ಇಲ್ವಲ್ಲಪ್ಪ, ನೆಟ್ಗೆ ಆಡ್ತಾ ಇಲ್ಲ, ಇನ್ನೇನು ಟೆಸ್ಟಲ್ಲಂತೂ ಇಲ್ಲವೇ ಇಲ್ಲ, ಕಳೆದೋಗ್ಬಿಟ್ಟಿದ್ದಾರೆ. ODIಸಲ್ಲೂ ಇಲ್ಲವೇ ಇಲ್ಲ, ಕಳೆದೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಈ ಕಡೆಯಿಂದ T20s ಅಂತ ಬಂದಾಗ ಇಲ್ಲೂ ಕೂಡ ನೆಟ್ಟಿಗೆ ಆಡ್ತಾನೂ ಇಲ್ಲ. ಸೊ ಸೆಂಟ್ರಲ್ ಕಾಂಟ್ರಾಕ್ಟಲ್ಲಿ ಏನಕ್ಕೆ ಇಟ್ಕೊಬೇಕು ಗ್ಲೆನ್ ಮ್ಯಾಕ್ಸ್ವೆಲ್ನ? ಒಂಥರ ಪಾರ್ಟ್ ಟೈಮ್ ಪ್ಲೇಯರ್ ಆಗೋಗ್ಬಿಟ್ಟಿದ್ದಾರೆ. ಪಾರ್ಟ್ ಟೈಮ್ ಸ್ಪಿನ್ನರ್ ಓಕೆ ಇದ್ದಿದ್ದವರು ಇವಾಗ ಪಾರ್ಟ್ ಟೈಮ್ ಪ್ಲೇಯರೇ ಆಗೋಗ್ಬಿಟ್ಟಿದ್ದಾರೆ. ಗಾಲ್ಫ್ ಆಡ್ಕೊಂಡಿರ್ತಾರಲ್ಲ ಎಲ್ಲ ಹೋಗ್ಬಿಟ್ಟು ಮೂಲೆಯಲ್ಲಿ. ಸೊ ಇಲ್ಲಿ IPLನಿಂದ ಕೂಡ ವಿಡ್ರಾ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಕಡೆಯಿಂದ ನೋಡ್ತು ಅಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಕೂಡ ಇವ್ರನ್ನ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ ಕಾಂಟ್ರಾಕ್ಟಿಂದ. ಸೊ ಇದೆಲ್ಲ ನೋಡ್ತು ಅಂತ ಅಂದಾಗ ಮ್ಯಾಕ್ಸ್ವೆಲ್ ಇಸ್ ಗಾನ್ ಕೇಸ್ ಅಂತ ಅನ್ನಿಸ್ತಾ ಇದೆ ಸೀನ್ ನೋಡ್ತು ಅಂತ ಅಂದಾಗ. ನೋಡೋಣ ಏನಾದ್ರು ರೊಚ್ಕೆದ್ ಮತ್ತೆ ವಾಪಸ್ ರಿಟರ್ನ್ ಆಗ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 9, ಕೃಣಾಲ್ ಪಾಂಡ್ಯ ಮಾತಾಡಿದರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಐ ಬೆಟ್ ಯು ವಿರಾಟ್ ಕೊಹ್ಲಿ ಇನ್ ಕೇಸ್ ಏನಾದರೂ ಬೇರೆ ಜನ್ರೇಷನ್ ಏನೋ ಬಾರ್ನ್ ಆಗಿದ್ರು ಅಂತಂದರೆ, ಇಫ್ ವಿರಾಟ್ ಕೊಹ್ಲಿ ಹ್ಯಾಡ್ ಬೀನ್ ಬಾರ್ನ್ ಇನ್ ಎನಿ ಅದರ್ ಜನರೇಷನ್ಸ್ ಯು ವುಡ್ ಸ್ಟಿಲ್ ಬಿ ಒನ್ ಆಫ್ ದ ಗ್ರೇಟ್ಸ್. ಈಸ್ ನಾಟ್ ಕಾಂಪಿಟಿಂಗ್ ವಿತ್ ಎನಿ ಒನ್ ಎಲ್ಸ್ ಅಂತ ಹೇಳಿದರೆ. ಅಂದರೆ ಇವಾಗ ಸುಮಾರು ಜನ ಹೇಳ್ತಾರಲ್ಲಪ್ಪ, ಅದು ಆ ಜನ್ರೇಷನ್ಗೂ ಈ ಜನ್ರೇಷನ್ಗೂ ಕಂಪೇರ್ ಮಾಡಬೇಡ, ಅದು ಅವಾಗಿನ ಕ್ರಿಕೆಟೇ ಬೇರೆ ಇವಾಗಿನ ಕ್ರಿಕೆಟೇ ಬೇರೆ, ಹಂಗೆ ಬೇರೆ ಹಿಂಗೆ ಬೇರೆ, ಎರಾಸ್ಗಳನ್ನೇ ಬೇರೆ, ಕಂಪೇರ್ ಮಾಡೋಕ್ಕೆ ಹೋಗ್ಬಾರ್ದು ಎರಾಸ್ಗಳನ್ನ, ಅದು ಇದು ಅಂತ ಹೇಳ್ತಾರಲ್ಲ. ಸೊ ಇವ್ರು ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಯಾವುದೇ ಜನ್ರೇಷನ್ಲಿತ್ತು, ಸಚಿನ್ ತೆಂಡೂಲ್ಕರ್ ಅವರ ಜನ್ರೇಷನ್ಲಿದ್ದರು ಅಷ್ಟೇ, ಕಡೆ ಯಾರೋ ವಿವಿಯನ್ ರಿಚರ್ಡ್ಸ್ ಅವರ ಅವ್ರ ರೇಂಜಿಗೆಲ್ಲ ಕಂಪೇರ್ ಮಾಡೋಕ್ಕಲ್ಲ, ಒಟ್ಟಿನಲ್ಲಿ ಆ ರೇಂಜ್ಗೆ ಹೇಳ್ತಾ ಇದ್ದಾರೆ. ಕಪಿಲ್ ದೇವ್ ಅವ್ರ ಜನ್ರೇಷನ್ಲಿದ್ರು ಅಷ್ಟೇ, ತೆಂಡೂಲ್ಕರ್ ಜನ್ರೇಷನ್ಲಿದ್ರು ಅಷ್ಟೇ, ಯಾವುದೇ ಜನ್ರೇಷನ್ ಬಂದಿದ್ರು ಅಷ್ಟೇ, ವಿರಾಟ್ ಕೊಹ್ಲಿ ಸ್ಟಿಲ್ ಗ್ರೇಟೆಸ್ಟ್ ಪ್ಲೇಯರ್ ಆಗಿರೋರು ಅಂತ ಇವರು ಅವರ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ಇದ್ರ ಪರ ವಿರೋಧ ಎಲ್ಲ ಇದ್ದೇನೆ, ಯಾರಾಸ್ನೆಲ್ಲ ಕಂಪೇರ್ ಮಾಡಬಾರ್ದು ಗುರು, ಇವ್ರು ಯಾರದ ಬಗ್ಗೆ ಮಾತಾಡಬೇಕಷ್ಟೇ. ಇವ್ರದ್ದು ಏನಿದ್ರು ಕೂಡ ಇವಾಗ ನೋಡಿ ಲಿಮಿಟೆಡ್ ಕ್ರಿಕೆಟರ್ಸ್ಗಳಿದಾರಲ್ಲ, ಇವ್ರು ಯಾರಾದಲ್ಲಿ ಆಡಿರ್ತಾರೋ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಎಲ್ಲೆಲ್ಲೋ ಯಾರ್ಯಾರ್ದು ಹೆಲ್ಮೆಟ್ ಹಾಕೊಂಡಿರೋಂಥ ಕ್ರಿಕೆಟರ್ಸ್ ಬಗ್ಗೆ ಎಲ್ಲ ನೀವು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನೋಡಿ ವಿವಿಯನ್ ರಿಚರ್ಡ್ಸು ಅವ್ರು ಹೆಲ್ಮೆಟ್ ಹಾಕೊಂಡಂಗೆ ಆಡ್ತಾಯಿದ್ರು, ದಿಲ್ದಾರಾಗಿ ಬಂದ್ಬಿಟ್ಟು ಅವ್ರ ಜೊತೆ ಕಂಪೇರ್ ಮಾಡಿಬಿಡ್ತಾರೆ ವಿರಾಟ್ ಕೊಹ್ಲಿನ. ಸೊ ಆ ಥರ ಎಲ್ಲ ಹೇಳೋಗಿಲ್ಲ. ಬಟ್ ಅದೇ ಹೇಳಿದಲ್ಲ, ಪ್ಲೇಯರ್ಸ್ಗಳ ವಿವೇಚನೆ ಆ್ಯಂಡ್ ತೊಗೊಳೋವಂಥವ್ರ ವಿವೇಚನೆ. ಕಂಪೇರ್ ಮಾಡೋರು ಇರ್ತಾರೆ, ಕಂಪೇರ್ ಮಾಡಿದವರು ಕೂಡ ಇರ್ತಾರೆ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಂಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗ್ಕೊಳ್ರಪ್ಪ.